ದಿನ ಬೆಳಗಾದ್ರೆ ಸಾಕು ಒಂದಿಲ್ಲೊಂದು ದರ ಏರಿಕೆಯ ಶಾಕ್ ಐಟಿ ಸಿಟಿ ಜನರಿಗೆ ಎದುರಾಗ್ತಾನೆ ಇದೆ. ಇದೀಗ ಕುಡಿಯೋ ನೀರಿಗೂ ಬೆಲೆಯೂ ಹೆಚ್ಚಾಗಿದ್ದು ರಾಜಧಾನಿಯ ಮಂದಿಯ ಜೇಬಿಗೆ ಕತ್ತರಿ ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ನೀರಿನ ಘಟಕದಲ್ಲಿ ನೀರು ಬರ್ತದೆ, 5 ರೂಪಾಯಿ ಕಾಯಿನ್ ಹಾಕಿದ್ರೆ 22 ಲೀಟರ್, ಅದು ಸಹ ಈಗ ಜಾಸ್ತಿ ಆಗಿದೆ. ಸರಿ ಇಲ್ಲ, ಇವ್ರು ಮಾಡ್ತಾರೆ, ಸರ್ಕಾರನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ, ಅದು ಜನ ವಿರೋಧಿ ಸರ್ಕಾರ ಇದು ಅಂತ ಹೇಳುತ್ತೆ. ರಾಜಧಾನಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಇನ್ಮುಂದೆ 5 ರೂಪಾಯಿಗೆ ಸಿಗಲ್ಲ ಕುಡಿಯುವ ನೀರು. ಬಸ್, ಹಾಲು, ಎಣ್ಣೆ ಬೆಲೆ ಏರಿಕೆ ಆಗಿದ್ದು ಆಯ್ತು. ಮಾರ್ಕೆಟ್ಗೆ ಕಾಲಿಟ್ರೆ ಏನ್ ಕೇಳಿದ್ರು ದುಬಾರಿ. ಇದೀಗ ಶುದ್ಧ ನೀರಿನ ಘಟಕಗಳಲ್ಲೂ ಬೆಲೆ ಹೆಚ್ಚಿಸಲಾಗಿದೆ. 5 ರೂಪಾಯಿಗೆ ಸಿಗ್ತಿದ್ದ ಜೀವಜಲ 10 ರೂಪಾಯಿ ಆಗಿದೆ. 20 ಲೀಟರ್ ನೀರಿಗೆ 10 ರೂಪಾಯಿ. ಬೆಲೆ ಏರಿಕೆ ಆಗಿರುವ ಕಾರಣಕ್ಕೆ ದರ ಏರಿಕೆ ಅಂತ ಶುದ್ಧ ನೀರಿನ ಘಟಕಗಳಲ್ಲಿ ಪೋಸ್ಟರ್ ಅಂಟಿಸಿದ್ದಾರೆ. 5 ರೂಪಾಯಿಯ ಗೋಲ್ಡ್ ಕಾಯಿನ್ ತಗೊಂಡು ಬಂದ ಸಾರ್ವಜನಿಕರಿಗೆ ಶಾಕ್ ಆಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಹಿಂದೆ ಪ್ರತಿ 5 ರೂಪಾಯಿಗೆ 20 ಲೀಟರ್ ನೀರನ್ನು ನೀಡಲಾಗ್ತಿತ್ತು. ಬೆಲೆ ಏರಿಕೆ ಆಗಿರುವ ಕಾರಣದಿಂದ ಪ್ರತಿ 20 ಲೀಟರ್ಗೆ ನೀರಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ ಅಂತ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಸ್ಥಳೀಯರು, ನಿವಾಸಿಗಳು, ಸುತ್ತಮುತ್ತಲ ಏರಿಯಾದ ಜನರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಇವ್ರಿಗೆ ಏನಾರ ಪ್ರಜ್ಞಾನ ಇದೆಯಾ, ಇಲ್ಲ ಜವಾಬ್ದಾರಿ ಇದೆಯಾ, ಏನಾರ ನಾಗರಿಕರ ಬಗ್ಗೆ ವಿಶ್ವಾಸ ಇದೆಯಾ? ಏನಿಲ್ಲ. ಅಲ್ಲ ರೀ, ಕುಡಿಯೋ ನೀರಿಗೆ 5 ರೂಪಾಯಿಗೆ 5 ರೂಪಾಯಿ ಜಾಸ್ತಿ ಮಾಡ್ತೀರಾ ಅಂದ್ರೆ 20 ಲೀಟರ್ಗೆ 10 ರೂಪಾಯಿ ಕೊಟ್ಟು ಕುಡಿಯೋ ನೀರು ಕುಡಿಬೇಕು ಅಂದ್ರೆ ಯಾವ ವ್ಯವಸ್ಥೆ ಇದು? ಎಂತ ಪರಿಸ್ಥಿತಿ ಇದು? ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಮೇಲಿಂದ ಮೇಲೆ ಜೇಬಿಗೆ ಕತ್ತರಿ ಬೀಳ್ತಾನೆ ಇದೆ. ಇದೀಗ ಕಾವೇರಿ ನೀರಿನ ದರ ಏರಿಕೆಗೂ ಮುಂಚೆ ಇದೀಗ ಶುದ್ಧ ನೀರಿನ ಘಟಕದಲ್ಲಿ ಬೆಲೆ ಹೆಚ್ಚಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಿನ ಬೆಳಗಾದ್ರೆ ಸಾಕು ಒಂದಿಲ್ಲೊಂದು ದರ ಏರಿಕೆಯ ಶಾಕ್ ಐಟಿ ಸಿಟಿ ಜನರಿಗೆ ಎದುರಾಗ್ತಾನೆ ಇದೆ. ಇದೀಗ ಕುಡಿಯೋ ನೀರಿಗೂ ಬೆಲೆಯೂ ಹೆಚ್ಚಾಗಿದ್ದು ರಾಜಧಾನಿಯ ಮಂದಿಯ ಜೇಬಿಗೆ ಕತ್ತರಿ ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ನೀರಿನ ಘಟಕದಲ್ಲಿ ನೀರು ಬರ್ತದೆ, 5 ರೂಪಾಯಿ ಕಾಯಿನ್ ಹಾಕಿದ್ರೆ 22 ಲೀಟರ್, ಅದು ಸಹ ಈಗ ಜಾಸ್ತಿ ಆಗಿದೆ. ಸರಿ ಇಲ್ಲ, ಇವ್ರು ಮಾಡ್ತಾರೆ, ಸರ್ಕಾರನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ, ಅದು ಜನ ವಿರೋಧಿ ಸರ್ಕಾರ ಇದು ಅಂತ ಹೇಳುತ್ತೆ. ರಾಜಧಾನಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಇನ್ಮುಂದೆ 5 ರೂಪಾಯಿಗೆ ಸಿಗಲ್ಲ ಕುಡಿಯುವ ನೀರು. ಬಸ್, ಹಾಲು, ಎಣ್ಣೆ ಬೆಲೆ ಏರಿಕೆ ಆಗಿದ್ದು ಆಯ್ತು. ಮಾರ್ಕೆಟ್ಗೆ ಕಾಲಿಟ್ರೆ ಏನ್ ಕೇಳಿದ್ರು ದುಬಾರಿ. ಇದೀಗ ಶುದ್ಧ ನೀರಿನ ಘಟಕಗಳಲ್ಲೂ ಬೆಲೆ ಹೆಚ್ಚಿಸಲಾಗಿದೆ. 5 ರೂಪಾಯಿಗೆ ಸಿಗ್ತಿದ್ದ ಜೀವಜಲ 10 ರೂಪಾಯಿ ಆಗಿದೆ. 20 ಲೀಟರ್ ನೀರಿಗೆ 10 ರೂಪಾಯಿ. ಬೆಲೆ ಏರಿಕೆ ಆಗಿರುವ ಕಾರಣಕ್ಕೆ ದರ ಏರಿಕೆ ಅಂತ ಶುದ್ಧ ನೀರಿನ ಘಟಕಗಳಲ್ಲಿ ಪೋಸ್ಟರ್ ಅಂಟಿಸಿದ್ದಾರೆ. 5 ರೂಪಾಯಿಯ ಗೋಲ್ಡ್ ಕಾಯಿನ್ ತಗೊಂಡು ಬಂದ ಸಾರ್ವಜನಿಕರಿಗೆ ಶಾಕ್ ಆಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಹಿಂದೆ ಪ್ರತಿ 5 ರೂಪಾಯಿಗೆ 20 ಲೀಟರ್ ನೀರನ್ನು ನೀಡಲಾಗ್ತಿತ್ತು. ಬೆಲೆ ಏರಿಕೆ ಆಗಿರುವ ಕಾರಣದಿಂದ ಪ್ರತಿ 20 ಲೀಟರ್ಗೆ ನೀರಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ ಅಂತ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಸ್ಥಳೀಯರು, ನಿವಾಸಿಗಳು, ಸುತ್ತಮುತ್ತಲ ಏರಿಯಾದ ಜನರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಇವ್ರಿಗೆ ಏನಾರ ಪ್ರಜ್ಞಾನ ಇದೆಯಾ, ಇಲ್ಲ ಜವಾಬ್ದಾರಿ ಇದೆಯಾ, ಏನಾರ ನಾಗರಿಕರ ಬಗ್ಗೆ ವಿಶ್ವಾಸ ಇದೆಯಾ? ಏನಿಲ್ಲ. ಅಲ್ಲ ರೀ, ಕುಡಿಯೋ ನೀರಿಗೆ 5 ರೂಪಾಯಿಗೆ 5 ರೂಪಾಯಿ ಜಾಸ್ತಿ ಮಾಡ್ತೀರಾ ಅಂದ್ರೆ 20 ಲೀಟರ್ಗೆ 10 ರೂಪಾಯಿ ಕೊಟ್ಟು ಕುಡಿಯೋ ನೀರು ಕುಡಿಬೇಕು ಅಂದ್ರೆ ಯಾವ ವ್ಯವಸ್ಥೆ ಇದು? ಎಂತ ಪರಿಸ್ಥಿತಿ ಇದು? ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಮೇಲಿಂದ ಮೇಲೆ ಜೇಬಿಗೆ ಕತ್ತರಿ ಬೀಳ್ತಾನೆ ಇದೆ. ಇದೀಗ ಕಾವೇರಿ ನೀರಿನ ದರ ಏರಿಕೆಗೂ ಮುಂಚೆ ಇದೀಗ ಶುದ್ಧ ನೀರಿನ ಘಟಕದಲ್ಲಿ ಬೆಲೆ ಹೆಚ್ಚಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಿನ ಬೆಳಗಾದ್ರೆ ಸಾಕು ಒಂದಿಲ್ಲೊಂದು ದರ ಏರಿಕೆಯ ಶಾಕ್ ಐಟಿ ಸಿಟಿ ಜನರಿಗೆ ಎದುರಾಗ್ತಾನೆ ಇದೆ. ಇದೀಗ ಕುಡಿಯೋ ನೀರಿಗೂ ಬೆಲೆಯೂ ಹೆಚ್ಚಾಗಿದ್ದು ರಾಜಧಾನಿಯ ಮಂದಿಯ ಜೇಬಿಗೆ ಕತ್ತರಿ ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ನೀರಿನ
ಘಟಕದಲ್ಲಿ ನೀರು ಬರ್ತಿಲ್ಲ, 5 ರೂಪಾಯಿ ಕಾಯಿನ್ ಹಾಕಿದ್ರೆ 22 ಲೀಟರ್, ಅದು ಸಹ ಈಗ ಜಾಸ್ತಿ ಆಗಿದೆ. ಸರಿ ಇಲ್ಲ, ಇವ್ರು ಮಾಡ್ತಾರೆ, ಸರ್ಕಾರನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ, ಅದು ಜನ ವಿರೋಧಿ ಸರ್ಕಾರ ಇದೆ ಅಂತ ಹೇಳುತ್ತೆ. ರಾಜಧಾನಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಇನ್ಮುಂದೆ 5 ರೂಪಾಯಿಗೆ ಸಿಗಲ್ಲ ಕುಡಿಯುವ ನೀರು. ಬಸ್, ಹಾಲು, ಎಣ್ಣೆ ಬೆಲೆ ಏರಿಕೆ ಆಗಿದ್ದು ಆಯ್ತು. ಮಾರ್ಕೆಟ್ಗೆ ಕಾಲಿಟ್ರೆ ಏನ್ ಕೇಳಿದ್ರು ದುಬಾರಿ. ಇದೀಗ ಶುದ್ಧ ನೀರಿನ ಘಟಕಗಳಲ್ಲೂ ಬೆಲೆ ಹೆಚ್ಚಿಸಲಾಗಿದೆ. 5 ರೂಪಾಯಿಗೆ ಸಿಗ್ತಿದ್ದ ಜೀವಜಲ 10 ರೂಪಾಯಿ ಆಗಿದೆ. 20 ಲೀಟರ್ ನೀರಿಗೆ 10 ರೂಪಾಯಿ. ಬೆಲೆ ಏರಿಕೆ ಆಗಿರುವ ಕಾರಣಕ್ಕೆ ದರ ಏರಿಕೆ ಅಂತ ಶುದ್ಧ ನೀರಿನ ಘಟಕಗಳಲ್ಲಿ ಪೋಸ್ಟರ್ ಅಂಟಿಸಿದ್ದಾರೆ. 5 ರೂಪಾಯಿಯ ಗೋಲ್ಡ್ ಕಾಯಿನ್ ತಗೊಂಡು ಬಂದ ಸಾರ್ವಜನಿಕರಿಗೆ ಶಾಕ್ ಆಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಹಿಂದೆ ಪ್ರತಿ 5 ರೂಪಾಯಿಗೆ 20 ಲೀಟರ್ ನೀರನ್ನು ನೀಡಲಾಗ್ತಿತ್ತು. ಬೆಲೆ ಏರಿಕೆ ಆಗಿರುವ ಕಾರಣದಿಂದ ಪ್ರತಿ 20 ಲೀಟರ್ಗೆ ನೀರಿಗೆ 10 ರೂಪಾಯಿ ನಿಗದಿಪಡಿಸಲಾಗಿದೆ ಅಂತ ಹಾಕಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಸರ್ಕಾರದ ವಿರುದ್ಧ ಸ್ಥಳೀಯರು, ನಿವಾಸಿಗಳು, ಸುತ್ತಮುತ್ತಲ ಏರಿಯಾದ ಜನರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ದರ ಏರಿಕೆ ಮಾಡ್ತಿದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು. ಇವ್ರಿಗೆ ಏನಾರ ಪ್ರಜ್ಞಾನ ಇದೆಯಾ, ಇಲ್ಲ ಜವಾಬ್ದಾರಿ ಇದೆಯಾ, ಏನಾರ ನಾಗರಿಕರ ಬಗ್ಗೆ ವಿಶ್ವಾಸ ಇದೆಯಾ? ಏನಿಲ್ಲ. ಅಲ್ಲ ರೀ, ಕುಡಿಯೋ ನೀರಿಗೆ 5 ರೂಪಾಯಿಗೆ 5 ರೂಪಾಯಿ ಜಾಸ್ತಿ ಮಾಡ್ತೀರಾ ಅಂದ್ರೆ 20 ಲೀಟರ್ಗೆ 10 ರೂಪಾಯಿ ಕೊಟ್ಟು ಕುಡಿಯೋ ನೀರು ಕುಡಿಬೇಕು ಅಂದ್ರೆ ಯಾವ ವ್ಯವಸ್ಥೆ ಇದು, ಎಂತ ಪರಿಸ್ಥಿತಿ ಇದು? ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ರೀ. ಸಿಲಿಕಾನ್ ಸಿಟಿ ಬೆಂಗಳೂರು ಜನರಿಗೆ ಮೇಲಿಂದ ಮೇಲೆ ಜೇಬಿಗೆ ಕತ್ತರಿ ಬೀಳ್ತಾನೆ ಇದೆ. ಇದೀಗ ಕಾವೇರಿ ನೀರಿನ ದರ ಏರಿಕೆಗೂ ಮುಂಚೆ ಇದೀಗ ಶುದ್ಧ ನೀರಿನ ಘಟಕದಲ್ಲಿ ಬೆಲೆ ಹೆಚ್ಚಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದಿನ ಬೆಳಗಾದ್ರೆ ಸಾಕು ಒಂದಿಲ್ಲೊಂದು ದರ ಏರಿಕೆಯ ಶಾಕ್ ಐಟಿ ಸಿಟಿ ಜನರಿಗೆ ಎದುರಾಗ್ತಾನೆ ಇದೆ. ಇದೀಗ ಕುಡಿಯೋ ನೀರಿಗೂ ಬೆಲೆಯೂ ಹೆಚ್ಚಾಗಿದ್ದು ರಾಜಧಾನಿಯ ಮಂದಿಯ ಜೇಬಿಗೆ ಕತ್ತರಿ ಬಿದ್ದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೀರಿನ ಘಟಕದಲ್ಲಿ ನೀರು ಬರ್ತಿಲ್ಲ, 5 ರೂಪಾಯಿ ಕಾಯಿನ್ ಹಾಕಿದ್ರೆ 22 ಲೀಟರ್, ಅದು ಸಹ ಈಗ ಜಾಸ್ತಿ ಆಗಿದೆ. ಸರಿ ಇಲ್ಲ, ಇವ್ರು ಮಾಡ್ತಾರೆ, ಸರ್ಕಾರನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ, ಅದು ಜನ ವಿರೋಧಿ ಸರ್ಕಾರ ಇದೆ ಅಂತ ಹೇಳುತ್ತೆ. ರಾಜಧಾನಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ. ಇನ್ಮುಂದೆ 5 ರೂಪಾಯಿಗೆ ಸಿಗಲ್ಲ ಕುಡಿಯುವ ನೀರು. ಬಸ್, ಹಾಲು, ಎಣ್ಣೆ ಬೆಲೆ ಏರಿಕೆ ಆಗಿದ್ದು ಆಯ್ತು. ಮಾರ್ಕೆಟ್ಗೆ ಕಾಲಿಟ್ರೆ ಏನ್ ಕೇಳಿದ್ರು ದುಬಾರಿ. ಇದೀಗ ಶುದ್ಧ ನೀರಿನ ಘಟಕಗಳಲ್ಲೂ